ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾವು ಹೋದ ಸಂಚಿಕೆಗಳಲ್ಲಿ ವಿಲ್ ಪವರ್, ಫ್ರೀ ವಿಲ್ ಅದರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀವಿ. ಈ ಸಂಚಿಕೆಯಲ್ಲಿ ಕರ್ಮದ ಬಗ್ಗೆ ಮಾತಾಡೋಣ. ಸಂಸ್ಕೃತದಲ್ಲಿ ಕರ್ಮ್ ಅಂತ ಕರೀತಾರೆ. ಅದು ಈಗ ಕರ್ಮ ಅಂತ ಸುಮಾರು ಜನ ಕರೀತಾರೆ, ಬಟ್ ಸಂಸ್ಕೃತದ ಪ್ರಕಾರ ಅದು ಕರ್ಮ್. ಸೊ ಕರ್ಮ್ ಅಂದ್ರೆ ಏನು ಅಂದ್ರೆ ಆಕ್ಷನ್ಸ್ ಹ್ಯಾವ್ ರಿಯಾಕ್ಷನ್ಸ್. ನಾವು ಹೇಳ್ತೀವಿ ಅಯ್ಯೋ ಏನು ಮಾಡೋದು ಎಲ್ಲ ನನ್ನ ಕರ್ಮ ಅಂತ ಹೇಳ್ತೀವಿ. ಸೊ ಕರ್ಮ್ ಅಂದ್ರೆ ಆಕ್ಚುಲಿ ಬರೀ ಆಕ್ಷನ್. ನಾವು ಅದಕ್ಕೆ ರಿಯಾಕ್ಷನ್ ಏನು ಬರುತ್ತೋ ಅದಕ್ಕೂ ಕರ್ಮ ಅಂತಾನೆ ಹೇಳ್ತೀವಿ. ಎಲ್ಲ ನನ್ನ ಕರ್ಮ ಅಂತ ಏನು ನಾವು ಬೈಕೋತೀವಿ. ಸೊ ನಾವು ಅದು ಯಾವ ಕಾಂಟೆಕ್ಸ್ಟಲ್ಲಿ ಹೇಳ್ತಾ ಇದ್ದೀವಿ ಅಂದರೆ ನಮ್ಮ ಆಲ್ರೆಡಿ ಮಾಡಿರೋ ಆಕ್ಷನ್ಸ್ಗೆ ಏನು ರಿಯಾಕ್ಷನ್ ಬರ್ತಾ ಇರುತ್ತೆ ಅದಕ್ಕೂ ಕರ್ಮ ಅಂತಾನೆ ಹೇಳ್ತಾ ಇದ್ದೀವಿ. ಏನು ಕರ್ಮವನ್ನು ಮಾಡ್ತೀವಿ ಅದಕ್ಕೂ ಕರ್ಮ ಅಂತಾನೆ ಹೇಳ್ತಾ ಇದ್ದೀವಿ. ಎರಡಕ್ಕೂ ಒಂದೇ ಪದನ ಉಪಯೋಗಿಸ್ತಾ ಇದ್ದೀವಿ. ಸೊ ಏನಿದು ಕರ್ಮ್ ಕಾನ್ಸೆಪ್ಟ್ ಏನು ಅಂದರೆ ಆಕ್ಷನ್ಸ್ ಹ್ಯಾವ್ ರಿಯಾಕ್ಷನ್ಸ್. ಇವಾಗ ನಾನು ನನ್ನ ಕೈನ ತೊಗೊಂಡು ಹೋಗಿ ಒಂದು ಗೋಡೆಗೆ ಗುದ್ದಿದ್ರೆ ನಂಗೇನೋ ಒಂದು ಸೆನ್ಸೇಷನ್ ಆಗುತ್ತೆ, ಫೀಲ್ ಆಗುತ್ತೆ. ಅದನ್ನು ನಾನು ತುಂಬ ಜೋರಾಗಿ ಹೋಗಿ ಗುದ್ದಿದ್ರೆ, ಲೈಕ್ ನನ್ನ ಕೈನ ತೊಗೊಂಡು ಗೋಡೆಗೆ ಹೋಗಿ ಗುದ್ದಿದ್ರೆ ಒಂದು ಜೋರಾಗಿ ನೋವಾಗತ್ತೆ. ಸೊ ಅಂದರೆ ಏನಾಯಿತು, ನಾನು ಒಂದು ಆ್ಯಕ್ಷನ್ ಮಾಡಿದೆ, ಅದಕ್ಕೆ ಒಂದು ರಿಯಾಕ್ಷನ್ ಬಂತು. ಸೊ ಎವ್ರಿ ಟೈಮ್ ನಾನು ಪ್ರತಿ ಸತಿ ಏನೇ ಆ್ಯಕ್ಷನ್ ಮಾಡಿದ್ರು ಅದಕ್ಕೆ ಒಂದು ರಿಯಾಕ್ಷನ್ ಬರ್ತಾ ಇರುತ್ತೆ. ಅದು ಅಂದರೆ ರಿಯಾಕ್ಷನ್ ಅಂದರೆ ಕಾನ್ಸಿಕ್ವೆನ್ಸ್, ಪರಿಣಾಮ. ಅದಕ್ಕೆ ಒಂದು ಕರ್ಮವನ್ನ ಮಾಡಿದ್ರೆ ಅದಕ್ಕೆ ಒಂದು ಪರಿಣಾಮ ಬರುತ್ತೆ. ಈ ಸೈಕಲ್, ಆಕ್ಷನ್ ಕಾನ್ಸಿಕ್ವೆನ್ಸ್ ಸೈಕಲ್ ಏನಿದೆ, ನಮ್ಮ ಕರ್ಮ ಮತ್ತೆ ಪರಿಣಾಮ, ಕರ್ಮ ಪರಿಣಾಮ, ಅದೇನೇ ಈ ಕರ್ಮ ಅಂತ ಏನು ಈಗ ಕರೀತಾರೆ. ಸೊ ಕೆಲವರಿಗೆ ಈಗ ಪ್ರಶ್ನೆ ಏನು ಅಂದರೆ, ನಾನು ಆಲ್ರೆಡಿ ಏನೋ ಮಾಡಿಬಿಟ್ಟಿದ್ದೀನಿ, ಆಲ್ರೆಡಿ ಏನೋ ಒಂದು ಕರ್ಮ ಮಾಡಿಬಿಟ್ಟಿದ್ದೀನಿ. ಸೊ ಅದರಿಂದ ನಾನು ನನ್ನ ಪರ್ಸ್ನಲ್ ಗ್ರೋತ್, ನನ್ನ ಡೆವಲಪ್ಮೆಂಟ್, ಉದ್ಧಾರ ಆಗ್ತಾನೇ ಇಲ್ಲ. ಇದೆಲ್ಲ ನಾನು ಮಾಡಿದ ಕರ್ಮ ಏನು ಮಾಡೋದು ಅಂತ ನಮಗೆ ಒಂದು ಬೇಜಾರಾಗತ್ತೆ ಕೆಲವೊಂದು ಸತಿ. ಸೊ ಅದಕ್ಕೆ ಏನು ವೇದಿಕಲ್ಲಿ ಏನು ಉತ್ತರ ಸ್ಪಷ್ಟವಾಗಿ ಏನು ಹೇಳ್ತಾರೆ ಅಂದರೆ, ಇದು ತುಂಬ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಯಾವುದೇ ಕರ್ಮ ನಾವು ಹಿಂದೆ ಮಾಡಿರ್ಬೋದು ಹಿಂದಿನ ಜನ್ಮದಲ್ಲಿ, ಈ ಜನ್ಮದಲ್ಲಿ ನಮ್ಮ ಪರ್ಸ್ನಲ್ ಡೆವಲಪ್ಮೆಂಟ್ನ ಅದು ಹ್ಯಾಂಪರ್ ಮಾಡಲ್ಲ. ಅದನ್ನ ಅದನ್ನ ಮೇಲೆ ಏರ್ದೇ ಇರೋ ಹಾಗೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಏನು ನಮ್ಮನ್ನ ಯಾವುದು ಹಿಂದೆ ತಳ್ತಾ ಇದೆ, ನಮ್ಮನ್ನ ಉದ್ಧಾರ ಮಾಡಕ್ ಬಿಡ್ತಾ ಇಲ್ಲ ಅಂದ್ರೆ ನಮ್ಮ ನಾನ್ ಲರ್ನಿಂಗ್ ಆಟಿಟ್ಯೂಡ್, ನಮ್ಮ ಕಲಿಯುವ ಮನೋಭಾವ ಇಲ್ಲದೆ ಇರೋದೇ ನಮ್ಮನ್ನ ಉದ್ಧಾರ ಮಾಡಕ್ಕೆ ಬಿಡ್ತಾ ಇಲ್ಲ. ಆದ್ರೆ ಅದು ನಮ್ಮ ಪಾಸ್ಟ್ ಆಕ್ಷನ್ ಇಂದ ಬರ್ತಾ ಇರೋದಲ್ಲ. ಯಾಕಂದ್ರೆ ನಮ್ಮ ಪಾಸ್ಟ್ ಆಕ್ಷನ್ ಇಂದ ಏನೋ ಮಾಡ್ಬಿಟ್ಟಿದೀವಿ, ಅದ್ರದ್ದು ರಿಸಲ್ಟ್ ಬರ್ತಾ ಇದೆ ಇವಾಗ, ಹೌದು. ಆದ್ರೆ ಅದರಿಂದ ನಾವು ಕಲಿತಾ ಇಲ್ಲ. ವಿ ಆರ್ ನಾಟ್ ಲರ್ನಿಂಗ್. ಆ ಪ್ಯಾಟರ್ನ್ ಮತ್ತೆ ರಿಪೀಟ್ ಮಾಡ್ತಾ ಇದೀನಿ, ಮಿಸ್ಟೇಕ್ ಮತ್ತೆ ರಿಪೀಟ್ ಮಾಡ್ತಾ ಇದೀನಿ. ಅದಕ್ಕಾಗಿ ನನ್ನ ಏಳಿಗೆ ಆಗ್ತಾ ಇಲ್ಲ ಅಥವಾ ನನ್ನ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ. ಸೊ ಇಂಪ್ರೂವ್ಮೆಂಟ್ ಆಗದೆ ಇರೋದಕ್ಕೆ ಕಾರಣ ಒಂದೇ ಒಂದು, ಅದೇನು ಅಂದ್ರೆ ಲರ್ನಿಂಗ್ ಆಟಿಟ್ಯೂಡ್ ಇಲ್ಲದೆ ಇರೋದು. ಅದಕ್ಕೇನೆ ನಾವು ಲರ್ನಿಂಗ್ ಆಟಿಟ್ಯೂಡ್ ಯಾವ್ದ್ರಲ್ಲಿ ಮಾತಾಡಿದ್ವಿ ಅಂದ್ರೆ ಗಣೇಶ್ ಆಟಿಟ್ಯೂಡ್. ಗಣೇಶ ಹಬ್ಬದ ಸಂದರ್ಭದಲ್ಲಿ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ. ಗಣೇಶ್ ಆಟಿಟ್ಯೂಡ್ ಅಂದ್ರೆ ಲರ್ನಿಂಗ್ ಆಟಿಟ್ಯೂಡ್. ಮೊದಲು ನಾವು ಗಣಪತಿಯನ್ನ ಯಾತಕ್ಕೆ ಪೂಜೆ ಮಾಡ್ತೀವಿ ಅಂದ್ರೆ ಇದೇ ಕಾರಣಕ್ಕೆ. ಈ ಲರ್ನಿಂಗ್ ಆಟಿಟ್ಯೂಡ್ ಇಂದ ಮಾತ್ರ ನಮಗೆ ಎವಲ್ಯೂಷನ್ ಆಗೋದಕ್ಕೆ ಸಾಧ್ಯ. ಸೊ ಯಾವುದೇ ತರಹದ ಎಷ್ಟೇ ತಪ್ಪು ಕರ್ಮವನ್ನ ಮಾಡಿ ಬಂದಿರಬಹುದು, ನಾವು ಈ ಭೂಮಿ ಮೇಲೆ ಬಂದಿದ್ದೀವಿ ಅಂದ್ರೆ ಅದರ ಅರ್ಥ ಏನು ಅಂದ್ರೆ ಪರಮಾತ್ಮ ನಮಗೆ ಇಂಪ್ರೂವ್ ಆಗೋದಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದಾನೆ ಅಂತಾನೆ ಅರ್ಥ. ಸೊ ನಾವು ಇಲ್ಲಿ ಖಂಡಿತವಾಗಿ ಅದನ್ನ ಉಪಯೋಗಿಸ್ಕೋಬೇಕು. ಈ ಆಪರ್ಚುನಿಟಿನ ಉಪಯೋಗಿಸ್ಕೊಂಡು ಇವಾಲ್ವ್ ಆಗೋದಕ್ಕೆ ಪ್ರಯತ್ನವನ್ನ ಪಡಬೇಕು. ಆದ್ರೆ ಇನ್ನೂ ಸ್ವಾರಸ್ಯಕರವಾಗಿ ಏನ್ ಹೇಳ್ತಾರೆ ಅಂದ್ರೆ, ಯಾರಲ್ಲಿ ತುಂಬಾ ನೆಗೆಟಿವ್ ಕರ್ಮ್ ಇರುತ್ತೆ, ಲೈಕ್ ಏನೋ ತುಂಬಾ ತಪ್ಪು ಮಾಡಿ ತುಂಬಾ ಸಮಸ್ಯೆಯನ್ನ ಅನುಭವಿಸ್ತಾ ಇರ್ತಾರೆ, ಅದು ಆಕ್ಚುಲಿ ಬೆಟರು. ಯಾತಕ್ಕೆ ಬೆಟರ್ ಅಂತ ಹೇಳ್ತಾರೆ ಅಂದ್ರೆ, ಎಷ್ಟು ಕೆಟ್ಟ ಪರಿಸ್ಥಿತಿ ಇರುತ್ತೆ ಅಂದ್ರೆ ಅವ್ರಿಗೆ, ನನಗೆ ಈ ಪರಿಸ್ಥಿತಿಯಿಂದ ಹೊರಗೆ ಬರಲೇಬೇಕು, ನಾನು ಏನಾದ್ರೂ ಮಾಡಿ ಈ ಪರಿಸ್ಥಿತಿಯಿಂದ ಹೊರಗೆ ಬರಬೇಕು ಅಂತ ಏನು ಒಂದು ಛಲ ಬರುತ್ತೆ, ಒಂದು ಎನರ್ಜಿ ಬರುತ್ತೆ, ಒಂದು ಡ್ರೈವ್ ಬರುತ್ತೆ, ಇದರಿಂದ ಹೊರಗೆ ಬರಬೇಕು ಅಂತ. ಆ ಡ್ರೈವ್ನ ಉಪಯೋಗಿಸ್ಕೊಂಡು ಒಂದು ಪುಷ್ ಸಿಗುತ್ತೆ ಇದರಿಂದ ಹೊರಗೆ ಬರೋದಕ್ಕೆ. ಸೊ ಅದರಿಂದ ಕೂಡಲೇ ಆ ಎನರ್ಜಿನ ತಗೊಂಡು ಹೊರಗೆ ಬಂದ್ಬಿಡ್ತಾರೆ. ಯಾರು ಲೈಕ್ ಎಲ್ಲ ಅವ್ರಿಗೆ ಕಂಫರ್ಟ್ ಇರುತ್ತೆ, ಎಲ್ಲ ಸೌಕರ್ಯಗಳೆಲ್ಲ ಇರುತ್ತೆ, ಅವ್ರಿಗೆ ಏನು ಡ್ರೈವ್ ಇರಲ್ಲ ಲೈಫಲ್ಲಿ ಮಾಡೋದಕ್ಕೆ. ಏನೋ ಒಂದು ಮಾಡಬೇಕು, ಮಾಡ್ತೀವಿ ಅಷ್ಟೇ. ನಾವು ಹಾಗೆ ನಮ್ಮ ಸಾಮಾನ್ಯವಾಗಿ ನಮ್ಮ ಮನುಷ್ಯ ಮೆಂಟಾಲಿಟಿ ಹಾಗೆ. ಎಲ್ಲ ಕಂಫರ್ಟ್ ಇದ್ದಾಗ ನಾವು ಏನು ಮಾಡೋಕ್ಕೆ ಹೋಗಲ್ಲ, ಸೋಮಾರಿತನ ಜಾಸ್ತಿ ನಮಗೆ ಕಂಫರ್ಟ್ ಇದ್ದಾಗ. ಅದೇ ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ತಾರಲ್ಲ ಅವ್ರನ್ನ ನೋಡಿದ್ರೆ ಅವರು ತುಂಬಾ ಮೋಟಿವೇಟೆಡ್ ಆಗಿರ್ತಾರೆ, ಇಂಟರ್ನಲಿ ಮೋಟಿವೇಟೆಡ್ ಆಗಿರ್ತಾರೆ. ಇದರಿಂದ ಒಂದು ಛಲ ಇರುತ್ತೆ, ನಾನು ಇದರಿಂದ ಹೊರಗೆ ಬರಬೇಕು ಅಂತ. ಅವ್ರು ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರ್ತಾರೆ ಅದರಿಂದ ಹೊರಗೆ ಬರೋದಕ್ಕೆ. ಅದೇ ಅವ್ರನ್ನ ಉದ್ಧಾರ ಮಾಡ್ತಾರೆ. ಸೊ ಹಾಗಾಗಿ ನಮಗೆ ನೆಗೆಟಿವ್ ಸಿಚುವೇಶನ್ಸ್ ಇದೆ ಅಂತ ಬೇಜಾರು ಮಾಡ್ಕೊಳ್ಳೋದ್ ಬದಲು ಅದನ್ನ ಪಾಸಿಟಿವ್ ಆಗಿ ಹೇಗೆ ಯೋಚನೆ ಮಾಡ್ಬೋದು ಅಂದ್ರೆ, ಅದೇ ನೆಗೆಟಿವ್ ಸಿಚುವೇಶನ್ ನಮಗೆ ಒಂದು ಎನರ್ಜಿ ಕೊಡ್ತಾ ಇದೆ ಇದರಿಂದ ಹೊರಗೆ ಬರೋದಕ್ಕೆ. ಸೊ ಆ ಎನರ್ಜಿನ ಉಪಯೋಗಿಸ್ಕೊಂಡು ಹೊರಗೆ ಬಂದ್ಬಿಡ್ಬೇಕು. ಸೊ
ಹಾಗಾಗಿ ಯಾವುದೇ ತರದ ಕರ್ಮ, ಏನೇ ಕರ್ಮ ಮಾಡಿ ಈ ಭೂಮಿ ಮೇಲೆ ಬಂದಿರ್ಬೋದು, ಆದ್ರೆ ಈ ಭೂಮಿ ಮೇಲೆ ಬಂದಿದೀವಿ ಅಂದ್ರೆ ಅರ್ಥ ಏನು ಅಂದ್ರೆ ನಮ್ಗೆ ಒಂದು ಆಪರ್ಚುನಿಟಿ ಇದೆ ಇದರಿಂದ ಹೊರಗೆ ಹೋಗೋದಕ್ಕೆ ಅಂತಾನೆ ಅರ್ಥ. ಸೊ ಯಾವುದೇ ಕರ್ಮ ನಮ್ಮನ್ನ ಇಂಪೀಡ್ ಮಾಡೋದಾಗ್ಲಿ ಅಥವಾ ನಮ್ಮನ್ನ ಹಿಂದೆ ತಳ್ಳೋದಾಗ್ಲಿ, ಉದ್ಧಾರ ಮಾಡೋದಕ್ಕೆ ಬಿಡದೇ ಇರೋ ಪರಿಸ್ಥಿತಿಯನ್ನಾಗ್ಲಿ ಖಂಡಿತ ಸೃಷ್ಟಿ ಮಾಡ್ತಾ ಇಲ್ಲ. ಇನ್ನೊಂದೇನು ಅಂದ್ರೆ ಯಾವುದು ನಮ್ಮನ್ನ ಹಾಗಾದ್ರೆ ನಾವು ಈ ಲರ್ನಿಂಗ್ ಆಟಿಟ್ಯೂಡ್, ಡಿಸಿಪ್ಲಿನ್, ಹಾರ್ಡ್ ವರ್ಕ್ ಇದೆಲ್ಲ ಏನು ಇಟ್ಕೊಂಡು ನಾವು ನಮ್ಮ ಪರಿಸ್ಥಿತಿಯನ್ನ ಮೀರಿ ಹೋಗ್ಬೋದು. ಅದಕ್ಕೆ ಒಂದು ನಾಲೆಜ್ ಬೇಕು. ಯಾವ್ದರ ನಾಲೆಜ್ ಬೇಕು ಅಂದ್ರೆ ನನಗೆ ಫ್ಯೂಚರಲ್ಲಿ ಏನ್ ಬೇಕು, ನನ್ನ ಭವಿಷ್ಯದಲ್ಲಿ ಏನ್ ಬೇಕು ಅನ್ನೋ ಜ್ಞಾನ ಇರಬೇಕು. ಆಗಿದ್ದಾಗ ಮಾತ್ರ ನಮಗೆ ಸರಿಯಾದ ಗೋಲ್, ಗುರಿಯನ್ನ ಸೆಟ್ ಮಾಡಿ ಅದರಂತೆ ನಾವು ಆಕ್ಷನ್ ಮಾಡೋದಕ್ಕೆ ಸಾಧ್ಯ. ಯಾಕಂದ್ರೆ ನಮ್ಮ ಪ್ರೆಸೆಂಟ್ ಏನು ಸಿಚುವೇಶನ್ ಇದೆ ಅದು ಹೇಗೆ ನಿರ್ಮಿತ ಆಗಿದೆ ಅಂದ್ರೆ ನನ್ನ ಪಾಸ್ಟ್ ಆಕ್ಷನ್ಸ್ ಇಂದ. ಸೊ ನನ್ನ ಫ್ಯೂಚರ್ ಹೇಗಿರುತ್ತೆ ಅಂದ್ರೆ, ಫ್ಯೂಚರ್ ಸರ್ಕಮ್ಸ್ಟೆನ್ಸ್ ಚೆನ್ನಾಗಿರ್ಬೇಕು ಅಂದ್ರೆ ನಾನು ಪ್ರೆಸೆಂಟ್ ಅಲ್ಲಿ ಸರಿಯಾದ ಆಕ್ಷನ್ ಮಾಡಬೇಕು. ಅದಕ್ಕೆ ನನಗೆ ಫ್ಯೂಚರ್ ಅಲ್ಲಿ ಏನ್ ಬೇಕು ಅನ್ನೋ ನಾಲೆಜ್ ಇರಬೇಕು, ಜ್ಞಾನ ಇರಬೇಕು. ಹಾಗಿದ್ದಾಗ ಮಾತ್ರ ನಾನು ಪ್ರೆಸೆಂಟ್ ಅಲ್ಲಿ ಸರಿಯಾದ ಆಕ್ಷನ್ಸ್ ಮಾಡೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಜನರು ಕರ್ಮ ಅಂದ್ರೆ ಒಂದು ನೆಗೆಟಿವ್ ಕಾನೋಟೇಷನ್ ಅಲ್ಲಿ ನೋಡ್ತಾರೆ, ನೆಗೆಟಿವ್ ಲೈಟ್ ಅಲ್ಲಿ ನೋಡ್ತಾರೆ. ಓ ಇದು ಸರಿ ಇಲ್ಲ, ಎಲ್ಲ ನನ್ನ ಕರ್ಮ, ನಾನು ಏನ್ ಮಾಡೋದು, ಸಫರ್ ಮಾಡ್ತಾ ಇದ್ದೀನಿ, ಏನು ಮಾಡೋಕ್ಕಾಗಲ್ಲ, ಇದರಿಂದ ನಾನು ಇದನ್ನ ನಾನು ಹೋಗ್ಲೇಬೇಕು, ಇದನ್ನ ಅನುಭವಿಸ್ಲೇಬೇಕು ಅಂತ ಏನು ಅನ್ಕೋತಾರೆ, ಅದು ನಮ್ಮನ್ನ ವಿಕ್ಟಿಮ್ ಮೆಂಟಾಲಿಟಿ ಕಡೆ ಕರ್ಕೊಂಡು ಹೋಗುತ್ತೆ. ಅಂದ್ರೆ ಏನು ಮಾಡೋಕ್ಕಾಗಲ್ಲ, ನನ್ನ ಕೈಯಲ್ಲಿ ಏನೂ ಇಲ್ಲ ಅಂತ ಏನು ನಾವು ಹತಾಶರಾಗ್ತೀವಿ, ಅದು ನಮ್ಮನ್ನ ವಿಕ್ಟಿಮ್ ಮೆಂಟಾಲಿಟಿ ಕಡೆ ಕರ್ಕೊಂಡು ಹೋಗುತ್ತೆ. ಆದ್ರೆ ನನ್ನ ಕೈಯಲ್ಲಿ ಏನಿಲ್ಲ ಅಂತ ಏನು ನಾವು ವಿಕ್ಟಮ್ ಆಗಿ ಹೇಳ್ತಾ ಇದೀವಿ, ಆಕ್ಚುಲ್ ರಿಯಾಲಿಟಿ ಏನು ಅಂದ್ರೆ ಎಲ್ಲಾನು ನನ್ನ ಕೈಯಲ್ಲೇ ಇದೆ. ಅದು ಒಂದು ಪಾಸಿಟಿವ್ ಥಿಂಗ್. ಆಕ್ಷನ್ ಎಲ್ಲ ಕರ್ಮನೂ ಎಲ್ಲ ಸಮಯದಲ್ಲೂ ನನ್ನ ಕೈಯಲ್ಲೇನೆ ಇದೆ. ಸೊ ಅದು ಒಂದು ಪಾಸಿಟಿವ್ ಥಿಂಗ್, ಯಾವುದೇ ತರಹದ ನೆಗೆಟಿವ್ ಅಲ್ಲ. ಸೊ ಹಾಗಾಗಿ ಕರ್ಮ ಅನ್ನೋದು ನೆಗೆಟಿವ್ ಅಲ್ಲ, ಅದು ಪಾಸಿಟಿವ್. ಯಾಕಂದ್ರೆ ಈ ಸಮಯದಲ್ಲಿ ನಾನು ಏನ್ ಆಕ್ಷನ್ ಮಾಡ್ತೀನಿ ಅನ್ನೋದು ನನ್ನ ಕೈಯಲ್ಲೇ ಇದೆ. ಸೊ ಅದು ಪ್ರೆಸೆಂಟ್ ಆಕ್ಷನ್ಗೆ ಏನ್ ಹೆಸರು ಹೇಳ್ತಾರೆ ಅಂದ್ರೆ ಕ್ರಿಯಮಾನ್ ಕರ್ಮ. ಕ್ರಿಯಮಾನ್ ಕರ್ಮ ಅಂದ್ರೆ ಯಾವ ಕ್ರಿಯೆಯನ್ನ ಮಾಡ್ತೀನಿ ಪ್ರೆಸೆಂಟ್ ಟೈಮ್, ಈ ವರ್ತಮಾನದಲ್ಲಿ, ಅದಕ್ಕೆ ಕ್ರಿಯಮಾನ್ ಕರ್ಮ ಅಂತ ಕರೀತಾರೆ. ಸೊ ಕರ್ಮದಲ್ಲಿ 4 ಬಗೆ ಇದೆ. ಪಾಸ್ಟ್ ಕರ್ಮ, ನಾನು ಆಲ್ರೆಡಿ ಮಾಡಿರೋ ಕರ್ಮ, ಅದರಲ್ಲಿ 2 ಬಗೆ ಇದೆ. ಒಂದು ಸಂಚಿತ ಕರ್ಮ, ಒಂದು ಪ್ರಾರಬ್ಧ ಕರ್ಮ. ಸೊ ನಾವು ಪ್ರಾರಬ್ಧ ಅನ್ನೋ ಪದ ಕೇಳಿರ್ತೀವಿ, ಎಲ್ಲ ನನ್ನ ಪ್ರಾರಬ್ಧ ಅಂತ ನಾವು ಬೈಕೋತೀವಲ್ಲ. ಸೊ ಪ್ರಾರಬ್ಧ ಮತ್ತೆ ಸಂಚಿತ ಅದೆರಡು ಪಾಸ್ಟ್ ಕರ್ಮ, ನಮ್ಮ ಭೂತಕಾಲದಲ್ಲಿ ಆಲ್ರೆಡಿ ಮಾಡ್ಬಿಟ್ಟಿರೋ ಕರ್ಮಗಳು. ಪ್ರೆಸೆಂಟ್ ಅಲ್ಲಿ ನಾವೇನ್ ಮಾಡ್ತೀವಿ ಅದು ಕ್ರಿಯಮಾನ್ ಕರ್ಮ. ಫ್ಯೂಚರ್ ಅಲ್ಲಿ ನಾವೇನ್ ಮಾಡ್ತೀವಿ ಅದು ಅಗಮ್ ಕರ್ಮ. ಅಗಮ್ ಅದು ಫ್ಯೂಚರ್ ಅಲ್ಲಿ ಮಾಡ್ತೀವಿ. ಸೊ ಕರ್ಮ ಅಂದ್ರೆ ಬರೀ ಆಕ್ಷನ್ ಅಂತ ಅರ್ಥ. ಸೊ ಆಕ್ಷನ್ ಅಂದ್ರೆ ಬೈ ಇಟ್ ಸೆಲ್ಫ್, ಕರ್ಮ ಅನ್ನೋದು ಒಂದು ನೆಗೆಟಿವ್ ಪದ ಅಲ್ಲ. ಕರ್ಮ ಅನ್ನೋದು ಕರ್ಮ ಅಷ್ಟೇ, ಆಕ್ಷನ್ ಅಷ್ಟೇ, ಕೆಲಸ, ಕ್ರಿಯೆ. ಆದ್ರೆ ಅದನ್ನ ನಾವು ಪಾಸಿಟಿವ್ ಆಗಿ ಮಾಡ್ಕೋಬಹುದು, ಪಾಸಿಟಿವ್ ಆಕ್ಷನ್, ರೈಟ್ ಆಕ್ಷನ್ ಮಾಡಿದಾಗ. ಸಂಚಿತ್ ಅಂದ್ರೆ ಏನು ಅಂದ್ರೆ ಅಕ್ಯುಮ್ಯುಲೇಟೆಡ್, ಅಂದ್ರೆ ಎಲ್ಲ ಒಟ್ಟುಗೂಡಿ ಕ್ರೌಡೀಕರಿಸಿರೋ ಎಷ್ಟು ಜನ್ಮದಲ್ಲಿ ಎಷ್ಟು ಜನ್ಮ ತಗೊಂಡಿದ್ದೀನೋ ಅಷ್ಟು ಜನ್ಮದ ಕರ್ಮ ಏನಿದೆ, ಫುಲ್ ಅಕ್ಯುಮ್ಯುಲೇಟೆಡ್ ಕರ್ಮ ಇದೆ, ಎಲ್ಲ ಕರ್ಮಗಳು, ಅದು ಆಸ್ ಅ ಹೋಲ್ ಅದು ಸಂಚಿತ ಕರ್ಮ. ಅದರಲ್ಲಿ ಒಂದು ಸಣ್ಣ ಭಾಗ, ಅಷ್ಟು ಸಂಚಿತ ಕರ್ಮದಲ್ಲಿ ಒಂದು ಸಣ್ಣ ಭಾಗವನ್ನ ತಗೊಂಡು ಈ ಜನ್ಮದಲ್ಲಿ ನಾನು ಏನು ಸರ್ಕಮ್ಸ್ಟೆನ್ಸ್ ನೋಡ್ತಾ ಇದ್ದೀನಿ ಅದು ಪ್ರಾರಬ್ಧ ಕರ್ಮ. ಯಾಕಂದ್ರೆ ಅಷ್ಟು ಸಂಚಿತ ಕರ್ಮನ ಒಟ್ಟಿಗೆ ಅನುಭವಿಸಕ್ಕಾಗಲ್ಲ. ಸೊ ಅದರಲ್ಲಿ ಒಂದು ಸಣ್ಣ ಪಾರ್ಟ್ ತಗೊಂಡು ಈ ಜನ್ಮದಲ್ಲಿ ಕೊಟ್ಟಿರ್ತಾರೆ, ಅದು ಈ ಜನ್ಮದ ಪ್ರಾರಬ್ಧ ಕರ್ಮ. ಅದು ಬರ್ತಾ ಇರುತ್ತೆ, ಅದು ಫ್ರಕ್ಟಿಫೈ ಆಗ್ತಾರೆ, ಅದು ಫಲ ಕೊಡ್ತಾ ಇರುತ್ತೆ. ಸೊ ನಾವು ಹೋದ ಜನ್ಮದಲ್ಲಿ ಏನ್ ಮಾಡಿರ್ತೀವೋ ಅದಕ್ಕೆ ಒಂದು ಫಲವನ್ನ ಈ ಜನ್ಮದಲ್ಲಿ ಕೊಡ್ತಾ ಇರುತ್ತೆ. ಸೊ ಜ್ಯೋತಿಷಿಗಳು ಅವ್ರು ಏನ್ ಹೇಳ್ತಾ ಇರ್ತಾರೆ ಅಂದ್ರೆ ಅವರು ಈ ಪ್ರಾರಬ್ಧ ಕರ್ಮದ ಬಗ್ಗೆ ಮಾತಾಡ್ತಾ ಇರ್ತಾರೆ. ನಮ್ಗೆ ಇಂಥದ್ದಾಗತ್ತೆ ಅಂತ ಗೊತ್ತಾದ್ರೆ ನಾವು ಪ್ರೆಸೆಂಟ್ ಟೈಮಲ್ಲಿ ಏನಾದ್ರೂ ಒಂದು ಮಾಡಿ ಅದನ್ನ ಮೀರಿ ನಿಲ್ಬೋದು. ಸೊ ಅದನ್ನ ನಾವು ತಿಳ್ಕೊಬಹುದು. ಲೈಕ್ ಇವಾಗ ಪ್ರಾರಬ್ಧದಿಂದ ಏನೋ ಒಂದು ಬರ್ತಾ ಇದೆ, ಈ ಸಮಯದಲ್ಲಿ ನಿಮ್ಗೆ ಏನೋ ಒಂದು ರೋಗ ರುಜಿನನೋ ಏನೋ ಬರೋ ಸಾಧ್ಯತೆ ಇದೆ ಅಂತ ಒಂದು ಗೊತ್ತಾದ್ರೆ ನಿಮ್ಮ ಪ್ರಾರಬ್ಧದ ಮೂಲಕ ಅದಕ್ಕೆ ನಾನು ಪ್ರೆಸೆಂಟ್ ಟೈಮಲ್ಲಿ ಏನೋ ಒಂದು ಆಕ್ಷನ್, ಪ್ರೋಆಕ್ಟಿವ್ ಆಕ್ಷನ್ ನನ್ನ ಕಡೆಯಿಂದ ಒಂದು ತಗೋಬಹುದು. ಏನೋ ಪೂರ್ವ ನಿರ್ಧಾರಿತವಾಗಿ ನಾನು ಒಂದು ನನ್ಗೆ ಇದು ಈ ಕಾಯಿಲೆ ಬರೋ ಸಾಧ್ಯತೆ ಇದೆ, ಏನೋ ಒಂದು ಮಂಡಿ ನೋವು ಬರೋ ಸಾಧ್ಯತೆ ಇದೆ ಅಂದ್ರೆ ಅದಕ್ಕಂತೆ ಏನೋ ಒಂದು ಆಯುರ್ವೇದಿಕ್ ಟ್ರೀಟ್ಮೆಂಟೋ ಏನೋ ಒಂದು ತಗೊಂಡು ನಾನು ಅದನ್ನ ಬರ್ದೇ ಇರೋ ಹಾಗೆ ಮಾಡ್ಕೋಬಹುದು. ಸೊ
ಯಾವುದೇ ಕರ್ಮವನ್ನ ನಾವು ಮೀರಿ ನಿಲ್ಲಕ್ಕಾಗಲ್ಲ ಅಂತ ಇಲ್ವೇ ಇಲ್ಲ ವೇದಿಕ್ ಪ್ರಕಾರ. ನಿಜವಾದ ವೇದಿಕ್ ಜ್ಯೋತಿಷದಲ್ಲೂ ಕೂಡ ಅದು ಇಲ್ವೇ ಇಲ್ಲ. ಈಗ ಸುಮಾರು ಜನ ಭಯವನ್ನ ಹುಟ್ಸಕ್ಕಾಗ್ಲಿ ಏನೋ ಒಂದು ಹೇಳ್ತಾರೆ, ಆದ್ರೆ ಆತರ ಏನೂ ಇಲ್ಲ. ಎಲ್ಲದಕ್ಕೂ ಒಂದು ಬ್ರೇಕಿಂಗ್ ಕೋಡ್ ಅಂತ ಇದೆ. ಲೈಕ್ ಇಂಥ ಕರ್ಮವನ್ನ ಮಾಡಿದ್ಯಾ, ಅದನ್ನ ಮೀರಿ ನಿಲ್ಲೋದಕ್ಕೆ ಇಂಥದ್ದನ್ನ ಮಾಡಬೇಕು ಅಂತ ಒಂದು ಕೋಡ್ ಇರುತ್ತೆ. ಆದ್ರೆ ಅದನ್ನ ತಿಳ್ಕೋಬೇಕು ಅಂದ್ರೆ ಒಂದು ಜ್ಞಾನ ಇರಬೇಕು, ಅದು ಮುಖ್ಯ. ಅದು ನಿಜವಾದ ವೇದಿಕ್ ಜ್ಞಾನವನ್ನ ತಿಳಿದವರು ಮಾತ್ರ ನಮ್ಗೆ ಈ ಮಾರ್ಗದರ್ಶನ ಕೊಡೋದಕ್ಕೆ ಸಾಧ್ಯ. ಸೊ ನಾನು ಏನ್ ಆಕ್ಷನ್ ಮಾಡಿದ್ರೆ ಈ ಪಾಸ್ಟ್ ನೆಗೆಟಿವ್ ಕರ್ಮವನ್ನ ಮೀರಿ ಹೋಗ್ಬೋದು ಅನ್ನೋದು ಖಂಡಿತ ಇದೆ. ಸೊ ಅದಕ್ಕೇನೆ ಹೇಳ್ತಾರೆ ಪ್ರೆಸೆಂಟ್ ಆಕ್ಷನ್ಸ್ ಹ್ಯಾವ್ ಮೋಸ್ಟ್ ಸ್ಟ್ರೆಂತ್. ಅಂದ್ರೆ ಈಗ ಏನು ನಾವು ಆಕ್ಷನ್ಸ್ ಮಾಡ್ತೀವಿ ಅದಕ್ಕೆ ಹೆಚ್ಚು ಮ್ಯಾಕ್ಸಿಮಮ್ ಬಲ ಯಾವುದಕ್ಕಿದೆ ಅಂದ್ರೆ ನಾನು ಈ ವರ್ತಮಾನದಲ್ಲಿ ಮಾಡೋ ಕರ್ಮಕ್ಕೆ ಮಾತ್ರ ಇರೋದು. ಪ್ರೆಸೆಂಟ್ ಆಕ್ಷನ್ಸ್ ಹ್ಯಾವ್ ಮೋಸ್ಟ್ ಸ್ಟ್ರೆಂತ್ ಅಂದ್ರೆ ನನಗೆ ಈ ಸಮಯದಲ್ಲಿ ನಾನು ಏನು ಕರ್ಮವನ್ನ ಮಾಡ್ತೀನಿ ಅದಕ್ಕೆ ಹೆಚ್ಚು ಬಲ ಇದೆ, ಹೆಚ್ಚು ಪ್ರಾಮುಖ್ಯತೆ ಇದೆ. ನಾನು ಯಾವುದೇ ಆಕ್ಷನ್ನ ಪ್ರೆಸೆಂಟಲ್ಲಿ ಮಾಡಿ ಸರಿಯಾದ ಆಕ್ಷನ್, ಯಾವ್ದಾವುದೋ ಆಕ್ಷನ್ ಅಲ್ಲ, ರೈಟ್ ಆಕ್ಷನ್ ತಿಳ್ಕೊಂಡು ಜ್ಞಾನಿಗಳಿಂದ ಮಾರ್ಗದರ್ಶನ ಪಡೆದು ಯಾವ ರೈಟ್ ಆಕ್ಷನ್ಸ್ ಮಾಡ್ತೀನಿ ಅದು ನಾನು ಏನೇ ಮಾಡಿದ್ರು ಅದೆಲ್ಲದಕ್ಕಿಂತ ಮೋರ್ ಪವರ್ಫುಲ್ಲು ಈ ಪ್ರೆಸೆಂಟ್ ಆಕ್ಷನ್ಸು. ಅದೇನೆ ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಹೇಳ್ತಾ ಇರೋದು, ಪ್ರೆಸೆಂಟ್ ಆಕ್ಷನ್ಸ್ ಹ್ಯಾವ್ ಮೋಸ್ಟ್ ಸ್ಟ್ರೆಂತ್. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಏನು ಹೇಳಿದ್ದು ಅವತಾರ ಆಗಿ ಬಂದಾಗ ಅಂದ್ರೆ, ನೀನು ರೈಟ್ ಆಕ್ಷನ್ಸ್ ಮಾಡಿದಾಗ, ಸರಿಯಾದ ಕರ್ಮವನ್ನ ಮಾಡಿದಾಗ, ಧರ್ಮದ ರೀತಿಯಲ್ಲಿ ಮಾಡಿದಾಗ ನಿನ್ನ ಆತ್ಮಕ್ಕೆ ಒಂದು ಬಲ ಬರುತ್ತೆ, ಸ್ಟ್ರೆಂತ್ ಬರುತ್ತೆ. ರೈಟ್ ಆಕ್ಷನ್ಸ್ ಮಾಡದೇ ಇದ್ದಾಗ, ತಪ್ಪು ಕರ್ಮವನ್ನ ಮಾಡಿದಾಗ ಅದನ್ನೇ ವಿಕರ್ಮ ಅಂತ ಕರೀತಾರೆ. ವಿಕರ್ಮ ಅಂದ್ರೆ ವಿಕೃತ ಕರ್ಮವನ್ನ ಮಾಡಿದಾಗ ನಮ್ಮ ಆತ್ಮದ ಬಲ ಕಡಿಮೆ ಆಗತ್ತೆ, ಕ್ಷೀಣ ಆಗತ್ತೆ. ಸೊ ಅದಕ್ಕೆ ನೀನು ಸರಿಯಾದ ಕರ್ಮವನ್ನ ಮಾಡು ಅಂತ ಏನು ಉಪದೇಶ ಕೊಟ್ಟಿದ್ದು ಕೃಷ್ಣ ಪರಮಾತ್ಮ ಇದನ್ನೇ ಸೂಚಿಸ್ತಾ ಇದೆ. ಸೊ ಹಾಗಾಗಿ ನಾವು ಏನನ್ನ ಕಲ್ತೀವಿ ಅಂದ್ರೆ, ಕರ್ಮ ಅಂದ್ರೆ ಏನು, ಅದು ಜಸ್ಟ್ ಆಕ್ಷನ್. ಅದಕ್ಕೆ 4 ಥರ ಬಗೆ ಇದೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಕ್ರಿಯಮಾನ್ ಕರ್ಮ, ಪ್ರೆಸೆಂಟ್ ಆಕ್ಷನ್ಸ್ ಹ್ಯಾವ್ ಮೋಸ್ಟ್ ಸ್ಟ್ರೆಂತ್. ಸೊ ಹಾಗಾಗಿ ವೇದಿಕ್ ಪ್ರಕಾರ ನಾವು ಯಾವುದೇ ರೀತಿ ಹತಾಶರಾಗದೆ ನಾವು ನಮ್ಮ ಪ್ರೆಸೆಂಟ್ ಆಕ್ಷನ್ಸ್ ಬಗ್ಗೆ ಒಂದು ಜ್ಞಾನವನ್ನ ಪಡ್ಕೊಂಡು ಅದರಂತೆ ನಾವು ಆಕ್ಷನ್ ಮಾಡಿದಾಗ ನಾವು ಯಾವುದೇ ತರಹದ ನೆಗೆಟಿವ್ ಕರ್ಮನ ನಾವು ಸುಟ್ಟಾಕ್ಬೋದು. ಎಲ್ಲ ನೆಗೆಟಿವ್ ಕರ್ಮನ ಸುಟ್ಟಾಕೋ ಸಾಧ್ಯತೆ ವೇದಿಕ್ ಜ್ಞಾನದಲ್ಲಿ ಖಂಡಿತ ಇದೆ. ಹಾಗಾದ್ರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದ.